ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ನಾವು ಅರಮನೆ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಪೊಲೀಸ್ ಬ್ಯಾಂಡ್ ಇದೆ ಅರಮನೆ ಹತ್ರ, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ತುಂಬಾನೇ ರಶ್ ಇತ್ತು. ಲೈಟಿಂಗ್ಸ್ ಎಲ್ಲ ಆನ್ ಆಗಿರೋದ್ರಿಂದ ತುಂಬಾನೇ ಹೆವಿ ಟ್ರಾಫಿಕ್ ಇದೆ. ಯಾರೆಲ್ಲ ಲೈಟಿಂಗ್ಸ್ ನೋಡಕ್ಕೆ ಅಂತ ಬರ್ತೀರಾ, ಪ್ಲೀಸ್ ಕಾರಲ್ಲಿ ಹೋಗ್ಬೇಡಿ. ಬೈಕ್ಸ್ ಇದ್ರೆ ಬೈಕಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಎಂಜಾಯ್ ಮಾಡಿ. ಯಾಕಂದ್ರೆ ಕಾರೆಲ್ಲ ಆದ್ರೆ ಸ್ವಲ್ಪ ಮುಂದೆ ಹೋಗೋದೆಲ್ಲ ತುಂಬಾನೇ ಕಷ್ಟ ಆಗುತ್ತೆ. ತುಂಬಾ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಬೈಕಲ್ಲಾದ್ರೆ ಹಿಂಗೋ ನುಗ್ಗಿ ನುಗ್ಗಿ ಹೋಗ್ಬೋದು, ಮುಂದೆ ಎಲ್ಲ ನೋಡ್ಕೊಂಡ್ ಬರ್ಬೋದು. ಅರಮನೆ ಹತ್ರ ಬಂದ್ವಿ ನಾವು. ಒಳಗಡೆ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ, ಆದ್ರೆ ಇಷ್ಟು ರಶ್ ಇರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಫ್ರೆಂಡ್ಸ್. ಹೇಳ್ಬೇಕು ಅಂತ ಅಂದ್ರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅನ್ನಿಸ್ತು ನಮ್ಗೆ. ಇಲ್ಲೆಲ್ಲ ರೋಡಲ್ಲೆಲ್ಲ ಏನಿಲ್ಲ, ನಾವು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋದ್ವಿ. ಆದ್ರೆ ಮುಂದೆ ಪೊಲೀಸ್ ಬ್ಯಾಂಡ್ ಹತ್ರ ನಮಗ್ ತಲುಪಕ್ಕೆ ಆಗ್ಲಿಲ್ಲ. ಸ್ವಲ್ಪ ಬೇಗ ಬಂದಿದ್ರೆ ಆಗ್ತಿತ್ತೇನೋ, ನಾವು ಸ್ವಲ್ಪ ಲೇಟ್ ಆಗಿ ಬಂದಿದ್ವಿ. ಅಷ್ಟು ಜನ ಇದ್ದಾರೆ ಅಂತ ಅಂದ್ರೆ ಈ ವರ್ಷನೇ ನಾನು ಇಷ್ಟು ಜನ ನೋಡಿದ್ದು. ಹೋದ್ ವರ್ಷನೂ ನಾವು ಪೊಲೀಸ್ ಬ್ಯಾಂಡ್ ನೋಡಕ್ ಬಂದಿದ್ವಿ. ಅವಾಗ ನನ್ ತಂಗಿ ಇದ್ಲು, ಮಕ್ಳೆಲ್ಲ ಕರ್ಕೊಂಡ್ ಬಂದಿದ್ವಿ. ನಾವು ಆರಾಮಾಗಿ ಕೂತ್ಕೊಂಡು ನೋಡ್ಕೊಂಡು ಹೋಗಿದ್ವಿ. ಸ್ವಲ್ಪ ಮಳೆ ಬಂತು ಆ ಟೈಮಲ್ಲೂ. ಇವಾಗಂತೂ ಹೋಗ್ತಾ ಹೋಗ್ತಾ ನೋಡಿ ನಿಜವಾಗ್ಲು ಕಾಲಿಡಕ್ ಜಾಗ ಇಲ್ಲ. ಆದ್ರೂ ನಮ್ಮ ಮನೆಯವರಿಗೆ ನೋಡ್ಲಿಕ್ಕೆ ಇಷ್ಟ, ನಡಿ ನೋಡೋಣ ಅಂತ ಅಂದ್ಬಿಟ್ಟು ಆದ್ರೂನು ಸ್ವಲ್ಪ ಅದ್ರಲ್ಲೇ ಹೆವಿ ರಶ್ ಅಲ್ಲೇನೆ ನಾವು ಸ್ವಲ್ಪ ಮುಂದೆ ಹೋದ್ವಿ. ಅದಕ್ಕಿಂತ ಮುಂದೆ ನಮಗ್ ಹೋಗಕ್ಕೆ ಆಗ್ಲಿಲ್ಲ. ಆ ಕಡೆಯಿಂದ ಜನ ಬರ್ತಾ ಇದ್ರು, ಈ ಕಡೆಯಿಂದನೂ ಹೋಗ್ತಾ ಇದ್ರು. ಮತ್ತೆ VIP ಎಲ್ಲ ಬಂದಿದ್ರು, ಯಾವ ಕಡೆನೂ ಕೂಡ ಎಂಟ್ರಿ ಇರ್ಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲೇ ಪಕ್ಕದಲ್ಲಿ ಒಂದು ಸ್ಕ್ರೀನ್ ಹಾಕಿದ್ದಾರೆ, ದೊಡ್ಡ ಸ್ಕ್ರೀನ್ ಹಾಕಿದ್ರು. ಅಲ್ಲಿ ಹೋಗೋಣ ನೋಡೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ಕೂತ್ಕೊಳ್ಳೋಣ ಒಂದ್ ಸ್ವಲ್ಪ ಟೈಮ್, ಈ ರಶ್ ಎಲ್ಲ ಕಳೆಯೋವರೆಗೆ ನಾವು ಕೂತ್ಕೊಳ್ಳೋಣ ಅನ್ಕೊಂಡ್ವಿ. ಆದ್ರೆ ಅಲ್ಲೇ ಪೊಲೀಸ್ ಬ್ಯಾಂಡ್ ಎಲ್ಲ ಪ್ಲೇ ಆಗ್ತಿದೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ಹೋದ್ವಿ, ಮತ್ತೆ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಬ್ರು ಹೇಳಿದ್ರು ಅಲ್ಲೇ ಪ್ಲೇ ಆಗ್ತಿದೆ, ಅಲ್ಲಿನೇ ಹೋಗಿ ನೋಡ್ಬೇಕಾಗಿಲ್ಲ, ಇಲ್ಲಿನೂ ಕೂಡ ನೋಡ್ಬೋದು ಅಂತ. ಅದಕ್ಕಿಂತ ಚೆನ್ನಾಗೇನೆ ಇಲ್ಲಿ ನೋಡಿದ್ವಿ ಅಂತಾನೆ ಹೇಳ್ಬೋದು. ನಾವ್ ಒಂದ್ 10 ನಿಮಿಷ ನೋಡ್ತಾ ಕುತ್ಕೊಂಡ್ವಿ. ಮಕ್ಳೆಲ್ಲ ಇಲ್ಲೇ ಕುತ್ಕೊಳ್ಳೋಣ ಸಾಕು, ಅಲ್ಲಿ ಹೋಗೋದ್ ಬೇಡ, ತುಂಬಾನೇ ರಶ್ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವ್ ಇಲ್ಲೇನೆ ಕುತ್ಕೊಂಡು ಫುಲ್ ಪೊಲೀಸ್ ಬ್ಯಾಂಡ್ ನ ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಫುಲ್ ಏನ್ ನೋಡ್ಲಿಲ್ಲ, ಏನು ಸ್ವಲ್ಪ ಹೊತ್ತು ನೋಡಿದ್ವಿ. ಒಂದ್ ಸ್ವಲ್ಪ ಹೊತ್ತು ನೋಡಿ ನಾವು ಬಂದ್ವಿ. ಅದಾದ್ಮೇಲೆ ನಾವು ಮತ್ತೆ ನಮ್ ಫ್ರೆಂಡ್ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತ. ನಾವು ಕೂಡ ಫೋನ್ ಮಾಡಿದ್ವಿ. ಆಲ್ರೆಡಿ ಇಬ್ರು ಒಟ್ಟಿಗೆ ಮಾತಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಬೇರೆ ಕೆಲ್ಸ ಇದ್ದಿದ್ರಿಂದ ಅವ್ರ ಆ ಕಡೆ ಹೋದ್ರು, ನಾವ್ ಈ ಕಡೆ ಬಂದಿದ್ವಿ. ಅದಾದ್ಮೇಲೆ ಇಬ್ರು ಕೆಲ್ಸ ಮುಗಿದ್ಮೇಲೆ ಒಟ್ಟಿಗೆ ಮೀಟ್ ಆಗೋಣ ಅಂತ ಫೋನ್ ಮಾಡಿದಾಗ ಅವರು ಇಲ್ಲಿಗೆ ಬರ್ತೀವಿ ಅಂತ ಅಂದ್ರು. ಅದಕ್ಕೆ ನಾವು ದಯವಿಟ್ಟು ಬರ್ಬೇಡಿ, ತುಂಬಾನೇ ರಶ್ ಇದೆ. ವೆಹಿಕಲ್ಸ್ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟ್ರಲ್ಲೇನೆ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಇಲ್ಲಿ ಇಷ್ಟೊಂದು ರಶ್ ಇದೆ, ಒಳಗಡೆ ಬರೋ ಅಷ್ಟ್ರಲ್ಲಿ ಆಗಲ್ಲ, ಬೇಡ ನೀವು ಬರ್ಬೇಡಿ, ನಾವೇನೆ ಬರ್ತೀವಿ ಅಂತ ಅಂದ್ರು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಯುವ ದಸರಾಗ ಹೋಗ್ಬಿಡೋಣ ನಡ್ರಿ ಅಂತ ಅಂದ್ರು. ನಾವು ಯುವ ದಸರಾ ಕಡೆ ಹೋದ್ವಿ. ಒಂದ್ ಸ್ವಲ್ಪನೂ ಇಷ್ಟ ಆಗಿಲ್ಲ ಫ್ರೆಂಡ್ಸ್, ಹೇಳ್ಬೇಕು ಅಂತ ಅಂದ್ರೆ. ಅದಕ್ಕಿಂತ ನಮ್ ಪೊಲೀಸ್ ಬ್ಯಾಂಡೇನೆ ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಫಸ್ಟ್ ಡೇ ಬಿಟ್ರೆ ಇನ್ಯಾವ್ದೇನು ಚೆನ್ನಾಗಿಲ್ಲ ಅಂತ ಎಲ್ರು ಹೇಳ್ತಾ ಇದ್ರು. ಆದ್ರೆ ನೋಡೋಣ ಅಂತ ಹೋದ್ವಿ ನಾವು. ರಶ್ ಇರುತ್ತೆ, ರಶ್ ಏನೋ ನಾರ್ಮಲ್ ಇದ್ದೇ ಇರುತ್ತೆ. ಚೆನ್ನಾಗ್ ಆಡ್ಲಿಲ್ಲ ಅಂದ್ವಿ. ಎಲ್ಲಾರು ಹೋಗಿ ಎಂಜಾಯ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ನಿಜವಾಗ್ಲೂ ಫೋರ್ತ್ ಡೇ ಅಂತೂ ಬಿಲ್ಕುಲ್ ಚೆನ್ನಾಗಿರ್ಲಿಲ್ಲ. ಜಸ್ಟ್ ನಾವ್ ಒಂದ್ ಸಾಂಗ್ ನೋಡಿದ್ವಿ ಅನ್ಸುತ್ತೆ. ಒಂದ್ ಸಾಂಗ್ ಆದ್ಮೇಲೆ ಇನ್ನೊಂದ್ ಸಾಂಗ್ ನಿಂತ್ಕೊಂಡ್ವಿ. ಗಣೇಶ್ದು ಒಂದ್ ಸಾಂಗ್ ಹೇಳಿದ್ರು, ಅದೇ ಕನ್ನಡ ಸಾಂಗ್ ಹೇಳಿರೋದು ಅನ್ಕೊಂತೀನಿ ನಾನು. ಅದನ್ನ ನೋಡ್ಕೊಂಡು ನಾವು ವಾಪಸ್ ಬಂದ್ವಿ. ಬಿಲ್ಕುಲ್ ಚೆನ್ನಾಗಿರ್ಲಿಲ್ಲ ಈ ಸರಿ ಅಂತೂ. ಯುವ ದಸರಾನು ಚೆನ್ನಾಗಿಲ್ಲ ಈಗ ಹೇಳ್ತಾಳೆ ಅಂತ ಹೇಳ್ಕೊಂಬಿಡಿ. ಮತ್ತೆ ಫ್ಲವರ್ ಶೋನು ಇನ್ನ ಬೆಟರ್ ಆಗಿರ್ಬೋದಿತ್ತು. ಮತ್ತೆ ಆಹಾರ ಮೇಳೆ ಚೆನ್ನಾಗಿದೆ. ಇನ್ನೇನ್ ಕೇಕ್ ಶೋನು ಚೆನ್ನಾಗಿದೆ ಹೇಳ್ಬೇಕು ಅಂತ ಅಂದ್ರೆ. ಮತ್ತೆ ಅರಮನೆ ಹತ್ರ ನಡೀತಾ ಇರೋ ಪ್ರೋಗ್ರಾಮ್ಸ್ ಎಲ್ಲ ಸೂಪರ್ ಆಗಿರುತ್ತೆ ಯಾವಾಗ್ಲೂ. ಈ ಜನಪದ ಗೀತೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ನಡೀತಾ ಇರುತ್ತೆ. ಸುಗಮ ಸಂಗೀತ ಆಗಿರ್ಬೋದು, ಭರತನಾಟ್ಯಂ ಆಗಿರ್ಬೋದು, ಪ್ರತಿಯೊಂದು ಕೂಡ ನಡೀತಾ ಇರುತ್ತೆ. ಅದೆಲ್ಲ ಚೆನ್ನಾಗಿರುತ್ತೆ. ನಾನು ಅರಮನೆ ಹತ್ರ ಇದೇ ಫಸ್ಟ್ ಪ್ರೋಗ್ರಾಮಿಗೆ ಹೋಗಿದ್ದು, ಹೋಗಕ್ಕಾಗಿಲ್ಲ. ಮತ್ತೆ ಲಾಸ್ಟ್ ಡೇ ಇದೆಯಲ್ಲ, ಇಂದು ನಾಗರಾಜ್ ಮತ್ತೆ ಲಕ್ಷ್ಮೀ ನಾಗರಾಜ್ ಅವ್ರದ್ದು ಇದೆ, ಮತ್ತೆ ವಿಜಯ್ ಪ್ರಕಾಶ್ ಸರ್ದಿದೆ. ಸಂಡೇ ಅನ್ಸುತ್ತೆ. ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ನೋಡ್ಬೇಕು. ಮತ್ತೆ ನಾಳೆ ಸಂಡೇ JK ಗ್ರೌಂಡ್ಸ್ ಅಲ್ಲಿ ಡಾಗ್ ಶೋ ಕೂಡ ಇದೆ. ಯಾರೆಲ್ಲ ಹೋಗಿ ನೋಡ್ಬೇಕು ಅನ್ಕೊಂಡಿದೀರಾ ಹೋಗಿ ನೋಡ್ಬೋದು.
ಪೊಲೀಸ್ ಬ್ಯಾಂಡ್ ಟೀಮ್ ಅಂತೂ ಎಷ್ಟು ಚೆನ್ನಾಗಿತ್ತು, ಎಷ್ಟು ಏಜ್ಡ್ ಪೀಪಲ್ಸ್ ಕೂಡ ಇದ್ರು ಅಲ್ಲಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಆ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆನೆ ಒಂದು ಖುಷಿ ಆಗ್ತಿತ್ತು ನಿಜವಾಗ್ಲೂ. ನಮ್ಮ ಮನೆಯವರು ಕೂಡ ಹೇಳ್ತಿದ್ರು, ನೋಡು ಅವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಕು ಅವರಿಗೆ, ಎಷ್ಟು ಚೆನ್ನಾಗಿ ಬರ್ತಿದೆ. ನಿಜವಾಗ್ಲೂ ಇದು ನಮ್ಮ ಪೊಲೀಸ್ ಅವರೇ ಮಾಡ್ತಿರೋದ ಅಂತ ನನಗೆ ಕೂಡ ಅನ್ನಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ನಾವಂತೂ. ಗೆಸ್ಟ್ಸ್ ಎಲ್ಲ ಬಂದಿದ್ರು ಅವತ್ತು. ಇದನ್ನೆಲ್ಲ ನಾನು ನಿಮ್ ಜೊತೆನೂ ಶೇರ್ ಮಾಡ್ಕೊಬೇಕು ಅಂತ ಮಾಡ್ಕೊಂತಾ ಇದ್ದೀನಿ. ನನ್ನ ವಿಡಿಯೋಸ್ ನ ಫುಲ್ ನೋಡಿ, ಮತ್ತೆ ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಕಿಪ್ ಮಾಡಿದ್ರೆ ನನ್ನ ಅದ್ರಲ್ಲಿ ಏನು ಇಲ್ಲ, ಕಂಟೆಂಟ್ ಇಲ್ಲ ಅಂತ ಅದನ್ನ ಜಾಸ್ತಿ ಪ್ರಮೋಟ್ ಮಾಡಲ್ಲ ಬೇರೆಯವರಿಗೆ. ಅದಕ್ಕೋಸ್ಕರ ಫುಲ್ ವಿಡಿಯೋಸ್ ನ ನೋಡಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದಾಗಿರುತ್ತೆ ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.